ನಾನು ನಾಗರಾಜ್ ಸಿದ್ದರ್ ಶೆಟ್ ಅಂತ ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನಿಂದ ಮಾತಾಡ್ತಿರೋದು. ಈಗಾಗಲೇ ವಿಷಯ ಏನಂದರೆ, ಈಗಾಗಲೇ ನಮ್ಮ ಒಂದು ಕರಾವಳಿ ಭಾಗದಲ್ಲಿ ಕುಮಟಾ ಅನ್ನೋ ಒಂದು ನಮ್ಮ ಕಡಲ ತೀರದಲ್ಲಿ ಅಕ್ರಮವಾಗಿ ರೆಸಾರ್ಟ್ಗಳು ತಲೆ ಎತ್ತಿದ್ದೇವೆ. ಮತ್ತೇನಂದ್ರೆ ಕೇಳಿದ್ರೆ, ವಿಶೇಷವಾಗಿ ಇಲ್ಲಿಯ ಸ್ಥಳೀಯ ಹುಡುಗರು ಕೂಡ ಇಲ್ಲಿ ಹೆಂಡ ಕುಡ್ಕೊಂಡು ಗ್ಲಾಸ್ ಇದು ಮಾಡುವಂಥದ್ದು, ಈ ಕಾಗಲ ಗುಡ್ಡದ ಮೇಲೆ ತಾವು ನೋಡ್ಬೋದು, ಗ್ಲಾಸ್ ಹೆಂಡ ಕುಡ್ಕೊಂಡು ಗ್ಲಾಸನ್ನು ಅಲ್ಲೇ ಒತ್ತಕ್ಕುವಂಥದ್ದು, ಬಾಟ್ಲಿ ಗ್ಲಾಸ್ ಹೊಡೆದಾಕೋದಂತಾಗಿರ್ಬೋದು. ಮತ್ತೇನಂದರೆ ಇಲ್ಲಿ ಮುರೂರು ಗುಡ್ಡೆಯಲ್ಲೂ ಕೂಡ ಅದೇ ರೀತಿಯಲ್ಲಿ ನಡೀತಾ ಇದೆ. ಮತ್ತೇನಂದರೆ ಮುರೂರು ಗುಡ್ಡದಲ್ಲೂ ಕೂಡ ಅಲ್ಲೂ ಗ್ಲಾಸನ್ನು ನೋಡ್ಬೋದು. ಮತ್ತು ಬೀಚ್ನಲ್ಲಿ ಆಗಿರ್ಬೋದು, ಯಾವುದೇ ರೀತಿಯಾದ ಈ ಸರ್ಕಾರ, ಭ್ರಷ್ಟ ಸರ್ಕಾರ ಮತ್ತೇನು ಅಧಿಕಾರಿ ವರ್ಗ ಕುಮಟದಲ್ಲಿ ಇದೆಯೋ ಇಲ್ಲೋ ಅಂತ ನಮಗಂತೂ ಯಕ್ಷ ಪ್ರಶ್ನೆಯಾಗಿ ಕಾಣ್ತಾ ಇದೆ. ಅಲ್ಲಿ ಬಾಟ್ಲಿಯನ್ನು ಹೊತ್ತಕ್ಕೋದಾಗಿರ್ಬೋದು, ಸ್ವಚ್ಛತೆ ಇಲ್ಲ. ಮತ್ತೇನಂದರೆ ಕೆಲವೊಂದು ನಮ್ಮ ಮಾಹಿತಿ ಬಂದಿರೋ ಪ್ರಕಾರ ಗಾಂಜಾವನ್ನು ಕೂಡ ಹೊಡಿತಾರೆ ಅಂತ ನಮ್ಗೆ ಸುದ್ದಿ ಬಂದಿದೆ. ಯಾಕಂತ ಕೇಳಿದ್ರೆ ಅವ್ರದ್ದು ನಾವು ನಂಬರನ್ನು, ಗಾಡಿ ನಂಬರನ್ನು ಕೂಡ ಕನೆಕ್ಟ್ ಮಾಡಿ ಇಟ್ಕೊಂಡಿದ್ದೀವಿ. ಮತ್ತೇನಂದರೆ ಇಲ್ಲಿ ನಾವು ಕಳಿಸೋದಿಲ್ಲ, ನಾವು ಬೆಳಗಾವಿ ಆಗಿರ್ಬೋದು, ಬಾಕಿ ಬೆಂಗಳೂರನ್ನು ಆ ನಂಬರನ್ನು ಕಳಿಸ್ತೀವಿ. ಯಾಕಂದರೆ ಇಲ್ಲಿಯೇ ಒಂದು ಸ್ಥಳೀಯವಾದಂಥ ಒಂದು ಟೀಮ್ ರೆಡಿಯಾಗಿದೆ. ಆ ಟೀಮು ಎಲ್ಲ ಸಪ್ಲೈ ಮಾಡೋದ್ರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತದಂತ ನಮಗೆ ಗುಮಾನಿ ಮುಖಾಂತರ ತಿಳಿದು ಬಂದಿದೆ. ಮತ್ತೇನಂದ್ರೆ ನಾವು ಈಗ ಮುಂದಿನ ದಿನದಲ್ಲಿ ಬಹಿರಂಗಪಡಿಸೋದಿಲ್ಲ, ಅದರ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದೀವಿ. ಕಲೆ ಹಾಕಿಬಿಟ್ಟು ಮೇಲ್ ಅಧಿಕಾರಿಗಳಿಗೆ ಮತ್ತು ಸರ್ಕಾರಕ್ಕೆ ನಾವು ಕೊಡ್ತೀವಿ. ಮತ್ತೇನಂದರೆ ಈಗಾಗಲೇ ಬಡವರಿಗೆ ಏನು ಮಾಡ್ತಾ ಇದ್ದಾರೆ ಕೇಳಿದ್ರೆ, ಈ ಸರ್ಕಾರ 500 ಮೀಟ್ರ್ ತನಕ CRZಗೆ ಹೋಗ್ತದೆ, ನೀವು ಮನೆ ಕಟ್ಟೋಕ್ಕೂ ಒಂದು ಕಲ್ಲು ಕಟ್ಟೋದಕ್ಕೂ ಕೊಡೋದಿಲ್ಲ. ಇಲ್ಲಾಂದರೆ ಅಕ್ರಮವಾಗಿ ಒಂದು ರೆಸಾರ್ಟ್ಗಳು ತಲೆ ಎತ್ತಿದ್ದಾವೆ, ಅದ್ರ ಬಗ್ಗೆ ಯಾವುದೇ ರೀತಿಯ ಚಿಂತನೆ ಇದು ಮಾಡೋದಿಲ್ಲ. ಯಾಕಂದರೆ ಬಡವರು ದುಡ್ಡು ಕೊಡೋದಿಲ್ಲ ಅಲ್ವಾ. ಈ ಅಕ್ರಮ ರೆಸಾರ್ಟ್ ಮಾಡ್ಕೊಂಡು ಮತ್ತೇನಂದ್ರೆ ನಮ್ಮ ಬೆಂಗಳೂರಿಂದ ಆಗಿರ್ಬೋದು ಎಲ್ಲ ಕಡೆಯಿಂದ ಇಲ್ಲಿ ಬಂದ್ಕೊಂಡು ನಮ್ಮದು ಒಂದು ಕಲ್ಚರನ್ನೇ ಹಾಳು ಮಾಡ್ತಾ ಇದ್ದಾರೆ. ನಾವು ಚಿಕ್ಕವರಿದ್ದಾಗ ಆಡಿ ಬೆಳೆದಿರುವಂಥ ಕಲ್ಚರ್ಗಳು ಇಲ್ಲಿ ಇಲ್ಲ. ಯಾಕಂದರೆ ಈಗಾಗಲೇ ಅವರ ಒಂದು ಹೈಟೆಕ್ ಒಂದು ಕಲ್ಚರ್ಗೆ ಮಾರು ಹೋಗ್ತಾ ಇದ್ದಾರೆ ಇಲ್ಲಿಯವರು. ಯಾಕಂದ್ರೆ ನಮ್ಮ ಕುಮಟಾ ತಾಲೂಕಿನವ್ರು ಆಗಿರ್ಬೋದು, ಎಲ್ಲ ಕಡೆ ಗುಡ್ಡದ ಮೇಲೆ ತಾವು ನೋಡ್ಬೋದು, ಎಲ್ಲ ಕಡೆ ಗ್ಲಾಸ್ ಹೊಡೆದಿರುವಂಥದ್ದು, ಎಲ್ಲ ಕಡೆ ವೀಕ್ಷಣೆ ಮಾಡ್ಬೋದು. ಯಾಕಂದರೆ ಅದು ಕಣ್ಣು ಎದುರಿಗಿರುವಂಥದ್ದು. ಯಾಕಂದರೆ ನಾವು ಹೇಳಿದ್ರಂತಲ್ಲ, ಅಲ್ಲಿ ಬಂದು ಪರಿಶೀಲನೆ ಮಾಡಬೇಕು. ಮತ್ತೇನಂದರೆ ಇಲ್ಲಿ ಸ್ಥಳೀಯ ಒಂದು ಟೀಮ್ ರೆಡಿಯಾಗಿದೆ. ಆ ತಂಡವನ್ನು ನಾವು ಭೇದಿಸ್ತೀವಿ ಮುಂದಿನ ದಿನದಲ್ಲಿ. ಅವ್ರ ನಂಬರ್, ಗಾಡಿ ನಂಬರನ್ನು ಕೂಡ ಕೆಲವೊಂದು ಕನೆಕ್ಟ್ ಮಾಡಿ ಇಟ್ಕೊಂಡಿದ್ದೀವಿ ನಾವು. ಅದನ್ನು ಮುಂದಿನ ದಿನದಲ್ಲಿ ಬಹಿರಂಗ ಪಡಿಸ್ತೀವಿ. ಅದನ್ನು ಈಗಾಗಲೇ ನಾವು ಸ್ಥಳೀಯ ಹುಡುಗರು ಹಾಳಾಗ್ತಾ ಇದ್ದಾರೆ. ಪಾಪ ಅವರನ್ನು ನಂಬ್ಕೊಂಡು ತಂದೆ ತಾಯರು ಇರ್ತಾರೆ, ಮತ್ತೇಂದರೆ ಅಕ್ಕ ತಂಗಿ ದೇವರು ಇರ್ತಾರೆ, ಗಂಡ ಮತ್ತು ಹೆಂಡತಿ ಮತ್ತು ಮಕ್ಕಳೆಲ್ಲ ಇರ್ತಾರೆ. ಅವ್ರದ್ದು ಒಂದು ಕುಟುಂಬ ಹಾಳಾಗ್ತಾ ಇದೆ. ಆ ಒಂದು ನಿಟ್ಟಿನಲ್ಲಿ ಸರ್ಕಾರ, ಈಗ ಭ್ರಷ್ಟ ಸರ್ಕಾರ ಏನಿದೆ, ರಾಜ್ಯದ ಸರ್ಕಾರ, ಅವರು ಎಲ್ಲದಕ್ಕೂ ಕುಮ್ಮಕ್ಕನ್ನು ಕೊಡ್ತಾ ಇದ್ದಾರೆ. ಯಾಕಂದರೆ ಕಳೆದ ಬಾರಿ ಸರ್ಕಾರ ಇದ್ದಾಗ, BJP ಸರ್ಕಾರ ಇದ್ದಾಗ ಯಾವುದೇ ರೀತಿ ಇಲ್ಲಾಗಿತ್ತಿದ್ದನ್ನು ಇದು ಮತ್ತು ಮರುಕಳಿಸ್ತಾ ಇದೆ. ಇಲ್ಲಿ ಗಾಂಜಾ ಆಗಿರ್ಬೋದು, ಇದನ್ನು ಕಾಸ್ಟಲ್ ಬೆಲ್ಟ್ನಲ್ಲಿ ಇದೆಲ್ಲ ಜಾಸ್ತಿ ಆಗ್ತಾ ಇದೆ. ಮತ್ತು ಇದು ಅಕ್ರಮ ರೆಸಾರ್ಟಿಂದ ಕಾರಣ, ಬಲವಾದ ಕಾರಣ ಅಂತ ನಾನು ಹೇಳ್ತೀನಿ. ಮತ್ತು ಇಲ್ಲಿ ಸ್ಥಳೀಯ ಟೀಮನ್ನು ಕೂಡ ನಾವು ಭೇದಿಸ್ತೀವಿ ಮುಂದಿನ ದಿನಗಳಲ್ಲಿ. ಆ ಒಂದು ನಿಟ್ಟಿನಲ್ಲಿ ಈಗಾಗಲೇ ಸೂಕ್ತ ಕ್ರಮ ಜರುಗಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ನಾವು ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ವತಿಯಿಂದ ಉಗ್ರ ಹೋರಾಟವನ್ನು ಮಾಡ್ತೀವಿ. ಮತ್ತೇನಂದರೆ ಈಗ ನಾನು ಈಗಾಗಲೇ ನಾವು ಕೂಡ MP ಲೋಕಸಭಾ ಚುನಾವಣೆ ಅಭ್ಯರ್ಥಿಯಾಗಿದ್ದೀನಿ, 3 ಸಾರಿ ವಿಧಾನಸಭಾ ಚುನಾವಣೆ ಅಭ್ಯರ್ಥಿಯಾಗಿದ್ದೀನಿ, ಆಮ್ ಆದ್ಮಿ ಪಾರ್ಟಿ ಜಿಲ್ಲಾಧ್ಯಕ್ಷನಾಗಿ ಕೂಡ ಕಾರ್ಯನಿರ್ವಹಿಸ್ತಿದ್ದೀನಿ. ಯಾಕಂತ ಕೇಳಿದರೆ, ನಿಮ್ಮ ಹತ್ರ ಆಗೋದಿಲ್ಲ ಅಂದರೆ ಸುಮ್ಮನೆ ರಾಜೀನಾಮೆ ಕೊಟ್ಕೊಂಡು ಸಚಿವರೆಲ್ಲ ಮನೆಗೆ ಹೋಗಿ. ಯಾಕಂತ ಕೇಳಿದ್ರೆ ಈಗ SP ಅವರು ಕೂಡ ಯಾವುದೇ ರೀತಿಯಾದಂಥ ಇದು ಮಾಡ್ತಾ ಇಲ್ಲ. ಮತ್ತು ಇಲ್ಲಿ ನಮ್ಮ ಕುಮಟಾದ ಪೊಲೀಸರ ಮೇಲೆ ನಮ್ಗೆ ಯಾವುದೋ ನಂಬಿಕೆ ಇಲ್ಲ. ಅವರು ಕೂಡ ಗಾಂಜಾ ಹೊಡ್ಕೊಂಡು ಮಲ್ಕೊಂಡಿದ್ದಾರೆ ಏನೋ, ನಮಗಂತೂ ಗೊತ್ತಾಗ್ತಿಲ್ಲ. ಇಲ್ಲಿ SP ಕೂಡ ಅಷ್ಟಕ್ಕಷ್ಟೇ, ಯಾಕಂದರೆ ಅವರಿಗೂ ಗಾಂಜಾ ಕೊಡಿಸಿದ್ದಾರೆ ಏನೋ ಗೊತ್ತಿಲ್ಲ. ಈಗ ಸರ್ಕಾರನೇ ಒಂದು ನಶೆಯಲ್ಲಿ ತೇಳ್ತಾ ಇದೆ. ಆ ಒಂದು ನಿಟ್ಟಿನಲ್ಲಿ ಈಗಾಗಲೇ ಕಟ್ಟುನಿಟ್ಟಿನ ಕ್ರಮವನ್ನು ಜರುಗಿಸ್ಬೇಕು. ನೀವು ಗುಡ್ಡದ ಮೇಲೆಲ್ಲ ಹೋಗಿ ನೋಡಿ, ಬಾಟ್ಲಿ ಹೊಡೆದಿರುವಂಥದ್ದು. ಮುರೂರು ಗುಡ್ಡದಲ್ಲಿ ನಾವು ಮೊನ್ನೆ ಹೋದಾಗ ಅಲ್ಲೇ ಗ್ಲಾಸಿಂದೆಲ್ಲ ಬಾಟ್ಲೆಲ್ಲ ಚೆಲ್ಲಾಪಿಲ್ಲಿ ಮಾಡಿ ಎಸೆದಿದ್ದಾರೆ. ಮತ್ತೇನಾದ್ರೆ ಕಾಗಲ ಗುಡ್ಡದಲ್ಲೂ ಕೂಡ ಕೆಲವೊಂದು ಕಡೆ ಏನು ದೂರದಲ್ಲಿ ಪಟ್ಟಣದಲ್ಲಿ ಇರೋದಿಲ್ಲ, ಅವ್ರದ್ದು ದೂರ ಏನು ಹಳ್ಳಿ ಭಾಗದಲ್ಲಿ ಇಂಥದ್ದು ಅಕ್ರಮ ಚಟುವಟಿಕೆಗಳು ನಡೀತಾ ಇದ್ದಾವೆ. ನಾವೊಂದು ನೋಡಿದವಾಗ ಅದನ್ನು ಕಾನೂನಾತ್ಮಕವಾಗಿ ಸರ್ಕಾರ ಇವರಿಗೆ ಶಿಕ್ಷೆಯನ್ನು ಕೊಡಬೇಕು. ಯಾಕಂತ ಕೇಳಿದ್ರೆ, ನಾವು ಕಾನೂನನ್ನು ಕೈಗೆತ್ಕೊಂಡ್ರೆ, ನಾವು ಗಣಾಧಿಕಾರಿ ಕಾನೂನನ್ನು ಕೈಗೆತ್ಕೊಂಡ್ರೆ ನಾವು ಮಾಡ್ತಿದ್ವಿ, ನಾವು ನೋಡ್ತಿದ್ವಿ, ನೀವೇ ಇದು ಮಾಡೋಕೆ ಹೋದ್ವಿ ಅಂತ ಅದೊಂದು ಮಾತು ಬರೋಕ್ಕಿಲ್ಲ. ಈಗಾಗಲೇ ನಾವು ಕಾನೂನಾತ್ಮಕವಾಗಿ ಮುಂದಿನ ಹೋರಾಟ ಮಾಡಿ ಅದಕ್ಕಿಲ್ಲ ಬಿಟ್ಟರೆ ನಾವೇ ಅವರಿಗೆ ದಂಡನೆ ಶಿಕ್ಷೆಯನ್ನು ಕೊಡ್ತೀವಿ. ಯಾಕಂದ್ರೆ ನಮ್ಗೆ ಹೊಡೆದಾಟ ಮಾಡೋದೇನು ದೊಡ್ಡದಲ್ಲ ಯಾವುದೇ ಒಂದು ಇದರಲ್ಲಿ. ಆದರೆ ನಾವು ಕಾನೂನಿಗೆ ತಲೆ ಬಾಗ್ತೀವಿ. ಆದರೆ ಕಾನೂನು ಮೇಲೆ ನಮಗೆ ಅಪಾರವಾದ ನಂಬಿಕೆ ಇದೆ ಹೊರತಾಗಿ ಅವ್ರಿಗೆ ಮಾರಾಟ ಆಗಿಲ್ಲ. ಅವ್ರು ಯಾವ ರೀತಿ ಹೇಳ್ತಾರೆ, ಅದಕ್ಕಾಗಿ ನಂಬಿಕೆಯಿಂದ ನಾವು ಹೇಳಿಕೆಯನ್ನು ಕೊಡ್ತೀವಿ. ಮತ್ತು ನಾವು ಮನವಿಯನ್ನು ಕೂಡ ಮುಂದಿನ ದಿನ ಮೊದಲಿಂದನೇ ಕೊಡ್ತಾನೆ ಬಂದಿದ್ದೀವಿ. ಅದಕ್ಕೆ ಯಾವುದೇ ರೀತಿಯಾದ ಸೂಕ್ತವಾದ ಕ್ರಮ ಇಲ್ಲ, ಜರುಗಿಸಲಿಲ್ಲ. ಅದಕ್ಕಾಗಿ ಭ್ರಷ್ಟ ಸರ್ಕಾರ ಈಗ ಕೂಡಲೇ ಎಚ್ಚೆತ್ತುಕೊಂಡು ಕೆಲವೊಂದು ಕುಟುಂಬಗಳಾದರೂ ಮುಂದಿನ ದಿನಗಳಲ್ಲಿ ಒಳ್ಳೆ ರೀತಿಯ ಜೀವನವನ್ನು ಸಾಗಿಸಬೇಕಾಗಿ ನಾವು ಈ ಒಂದು ಹೋರಾಟವನ್ನು ಮಾಡ್ತಾ ಇದ್ದೀವಿ.